ಇಲ್ಲಿ ಬಂತಲ್ಲೇ ಬಾಟ್ಲಿ ಹೋಗಿತಾರೆ ಕುಡ್ಲಕ್ ನೀರಿಲ್ರಿ. ನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಕುಡಿದಾರ ಅದರಲ್ಲಿ ಒಂದು ಹನಿ ನೀರಿಲ್ಲ. ರಾಜಕಾರಣಿಗಳು ಅಧಿಕಾರಿಗಳು ರೈತರ ದೇಶದ ಬೆನ್ನೆಲ್ಲಿ ಬರ್ತಾರೆ. ಈ ಟ್ಯಾಂಕ್ ಲಕ್ಷ ಲಕ್ಷ ಖರ್ಚು ಮಾಡಿ ಮ್ಯಾಲಿಂಗಟ್ಟು ಎರಡು ಮಂಗಳವಾರ ದಿವಸ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ತೀನಿ. ಅದು ಏನಾಗ್ತದ ನಾನು ನೋಡ್ತೀನಿ. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗಡೆ ಏನದ ದನ ಮತ್ತು ಕುರಿ ಸಂತೆ ಗಬ್ಬೆದ್ದು ನಾರುತ್ತಿದ್ದು ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಕೆಲವು ಹುಡುಕರು ಇಲ್ಲೆಲ್ಲ ಬಂದು ಕುಡಿದು ಬಾಟ್ಲಿಗಳನ್ನು ಹೊಡಾಕೇಸಿ ರೈತರು ಹೆಂಗೆ ತಿರುಗಾಡ್ಬೇಕು, ರೈತರ ದನ ಕರುಗಳು ಹೆಂಗೆ ತಿರುಗಾಡ್ಬೇಕು, ಮತ್ತು ಅಲ್ಲಿ ಇಷ್ಟೆಲ್ಲ ಬಿಸಿಲಿದ್ರು ಕೂಡ ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ. ಅದರಲ್ಲಿ ವಿಶೇಷವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗಿಡಗಳು ಹಾಕ್ತಕ್ಕಂಥ ಕೆಲಸ ಮಾಡೋದು. ಸಾಕಷ್ಟು ಜಾಗಿದ್ರು ಕೂಡ ಇಲ್ಲೆಲ್ಲ ಜಾಲಿ ಕಂಟಿಗಳು ಬೆಳೆದಾವ. ಅಲ್ಲಿ ಕುಡಿತಕ್ಕಂಥ ನೀರು ಕುಡಿತಕ್ಕಂಥ ತೊಟ್ಟಿಗಳು ಮಾಡ್ಯಾರ, ಮತ್ತು ಗುಮ್ಮಿಗಳು ಕುಡಿಸ್ಯಾರ. ಅದರಲ್ಲಿ ಒಂದು ಹನಿ ನೀರಿಲ್ಲ. ಈ ಟ್ಯಾಂಕ್ ಲಕ್ಷ ಲಕ್ಷ ಖರ್ಚು ಮಾಡಿ ಕೇಸಿ ಸಾರ್ವಜನಿಕರ ತೆರಿಗೆಯಲ್ಲಿ ಕಟ್ಟಿದ್ರು ಕೂಡ ಇದು ಕೂಡ ಚಾಲುವಿಲ್ಲ. ಇದು ತಕ್ಷಣ ಮುಂದಿನ ಮಂಗಳವಾರ ಬರೋದ್ರೊಳಗೆ ಎಲ್ಲ ಟ್ಯಾಂಕ್ಗಳು ರಿಪೇರಿ ಆಗಬೇಕು. ಸೋರ್ತಕ್ಕಂಥ ಟ್ಯಾಂಕ್ ರಿಪೇರಿ ಆಗಬೇಕು. ಎಲ್ಲ ಕಡೆಗೆ ನೀರಿನ ವ್ಯವಸ್ಥೆ ಆಗ್ಬೇಕು. ದನಕರುಗಳಿಗೆ ಇಂಥ ಬಿಸಿಲಿನಲ್ಲಿ ನೀರಿಲ್ಲ ಅಂದಾಗ ಜನರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಡೆಯೋದೇ ರೈತರಿಗಿಲ್ಲ. ಆಮೇಲೆ ಅಲ್ಲಿ ಆಡು ಕುರಿಗಳ ಸಂತೆ ಆಗ್ತಾವ. ಆ ಸಂತೆ ರೋಡಿಗೆ ನಿಂತು ಮಾರ್ತಾರೆ. ತಕ್ಷಣ ಪೊಲೀಸ್ ಇಲಾಖೆಗೆ ಲೆಟರ್ ಬರೆದು ಕೇಸಿ ಮುಂದಿನ ಸಲ ಅಲ್ಲೆಲ್ಲ ನಿಂದ್ರಬಾರ್ದು. ಎಲ್ಲ ಒಂದು ಸೈಡಿಗೆ ನಿಂತು ಕೇಸಿ ಮಾರಾಟ ಮಾಡಬೇಕು. ರಸ್ತೆಯಲ್ಲಿ ಗಾಡಿ ನಿಲ್ಲಿಸೋಕ್ಕೆಲ್ಲ ವ್ಯವಸ್ಥೆ ಆಗಬೇಕು. ಅಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾಡಬೇಕಿಲ್ಲ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೇಟಿಗೆ ಬೀಗ ಜಡ್ದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ವಿರುದ್ಧ ಪ್ರತಿಭಟನೆಗೆ ಎಚ್ಚರಿಕೆ ನೀಡುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಕೂಡೋದನ್ನು ಬಿಡ್ರಿ. ಡಿ ಸಿ ಅವರೇ, ಎ ಸಿ ರೂಮ್ನಾಗ ಕೂತ್ರೆ ಸಾರ್ವಜನಿಕರ ಸಮಸ್ಯೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾವ? ಆಕಸ್ಮಿಕ್ಕಿಂತ ಕಲ್ಲ ಕಡೆಗೆ ಭೇಟಿ ನೀಡ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮಂಗಳವಾರ ದಿವಸ ಬಂದು ಕೇಸಿ ರೈತರ ಗೋಳನ್ನು ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಅವ್ರಿಗೆ ಶುದ್ಧ ಕುಡಿಯೋ ನೀರಿಲ್ಲ, ದನ ಕರುಗಳೇ ನೀರಿಲ್ಲ, ಮತ್ತು ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ ಅಂದ್ಮ್ಯಾಕ ಈಗ ನಾಳೆ ಎಲ್ಲರೂ ವಯಸ್ಸಾದರೂ ವೃದ್ಧರು ಬಂದರೆ ಎಲ್ಲ ಕೈಕಾಲು ಇದೆಲ್ಲ ಯಾವುದೋ ಬಿಸಿಲಿನ ಚಕ್ರ ಬಂದು ಬಿದ್ದರೆ ಏನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲೆಲ್ಲ ಕಳ್ಳರ ಕಾಕರ ವ್ಯವಸ್ಥೆ ಜಾಸ್ತಿ ಆಗ್ಯದ. ಅದನ್ನೆಲ್ಲ ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ರೈತರಿಗೆ ಏನದ, ಬರೀ ರಾಜಕಾರಣಿಗಳು ಅಧಿಕಾರಿಗಳು ರೈತರ ದೇಶದ ಬೆನ್ನೆಲ್ಲಿ ಬಂತಾರೆ. ಈ ದೇಶದ ಬೆನ್ನೆಲ್ಲ ರೈತರ ಬೆನ್ನು ಮುರಿತಕ್ಕಂಥ ಕೆಲಸ ನಡೀತದ. ಕಣ್ಣು ಮುಚ್ಚಿ ಯಾಕೆ ಕುಳಿತೀರಿ? ಇಷ್ಟೆಲ್ಲ ಅವ್ಯವಹಾರ ನಡೆದ, ಅಕ್ರಮ ಚಟುವಟಿಕೆ ನಡೆದ, ಅನೈತಿಕ ಚಟುವಟಿಕೆ ತಾಣ ಆದರೂ ಕೂಡ ಇದನ್ನು ತಕ್ಷಣ ಸರಿಪಡಿಸ್ಬೇಕು. ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಎರಡು ತೆಳಗಿನ ಗೇಟು ಮ್ಯಾಲಿನ ಗೇಟು ಎರಡೂ ಮಂಗಳವಾರ ದಿವಸ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ತೀನಿ. ಅದು ಏನಾಗ್ತದ ನಾನು ನೋಡ್ತೀನಿ. ರೈತರಿಗೆ ಇಲ್ಲಿ ಭಾಳ ಸಮಸ್ಯೆ ಆದ್ರಿ. ಯಾಕಂದ್ರೆ ನೀವು ಇಷ್ಟು ಬಿಸಿಲಾಗ ಬರೀ ಕುಡ್ದು ಇಲ್ಲಿ ಬಂತಲ್ಲೇ ಬಾಟ್ಲಿ ಹೋಗಿತಾರೆ. ಎತ್ಗಳಿಗೆ ಕುಡ್ಲಕ್ ನೀರಿಲ್ರಿ. ಇಲ್ಲಿ ಬಂತಲ್ಲೇ ದಾರಿ ಸರಿ ಇಲ್ಲಲ್ರಿ. ಬರ್ಲಕ್ಕ ಭಾಳ ತೊಂದರೆ ಆಗ್ಬಿಟ್ಟದ್ರಿ ರೈತರಿಗೆ. ಇಲ್ಲಿ ಕಟ್ಲಾಕಂತಾರೆ ಜಾಗ ಇಲ್ಲ ರೀ, ಗುಟಗಳಿಲ್ಲ, ಏನಿಲ್ಲ ರೀ. ಇಲ್ಲಿ ಕಟ್ಲಾಕ ಏನು ಮಾಡಬೇಕು? ಕಲ್ಲು ನಡಾಕಿ ಲೈನ್ ಮಾಡ್ಬೇಕ್ರಿ. ನಿಂದ ಹೆಸರು? ನಮ್ಮ ಹೆಸರು ಬೀರಪ್ಪ ಅಂತ ರೀ. ರೈಟ್ ಸರ್, ಇಲ್ಲಿ ಏನಿಲ್ಲ ರೀ, ನೀರಿಲ್ಲ, ಎಲ್ಲಿಲ್ಲ. ಏನಾಗ್ಯದ ಸಂತೀರಿ ಎಲ್ಲ ಸುಮಾರಿಗೆ ಏನು ನೀರಿನ ಅನುಕೂಲ ಇಲ್ಲ, ಏನು ಕುಡಿಯೋ ನೀರು ಬಾಟ್ಲಿ ಅವು ಎಲ್ಲಿ ಬಂತಲ್ಲ ಬಿಸಾಕ್ಯಾರ್ರಿ. ಆ ಕಡೆ ಜಾಲಿ ಅದ, ಕುಡಿದು ಬಾಟ್ಲಿ ಬಿಸಾಕ್ಯಾರ. ಕುಡಿದು ಬಾಟ್ಲಿ ನೀರು ಬಿಸಾಕ್ಯಾರ್ರಿ. ಜಾಲಿ ಆದ್ರೆ ಆ ಕಡೆ ಅಲ್ಲಿ ಬರಕ್ಕೆ ದಾರಿ ಇಲ್ಲ ರೀ. ಬೇರೆ ಸಂತೆ ತಿರುಗಾಡ್ತಾರೆ, ಆ ಸಂತೆಗೆ ಹೆಂಗೆ ಅನಿಸ್ತದೆ? ಇಲ್ಲ ರೀ, ಇದು ಭಾಳ ತೊಂದರೆ ಅದ ರೀ. ಇದು ಹಾಂ, ಇಲ್ಲಿ ದಾರಿ ಬರಕ್ಕೆ ಗಾಡಿ ಬರಕ್ಕೆ ಅನುಕೂಲ ರೀ. ಎಲ್ಲ ಜಾಲಿಗೆ ಇಲ್ಲಿ ಬೆಳೆದವ. ನೀರಿನ ಕುಡಿಯೋದು ವ್ಯವಸ್ಥೆ ಏನು ನೀರು ಲೈನ್ ಸರ ಕಲ್ಲು ನಡಾಕ್ಬೇಕು. ಕಲ್ಲು ನಡಾಕ್ಬೇಕ್ರಿ. ಇಲ್ಲಿ ನಮಗೆ ಎತ್ತು ಕಟ್ಟಕ್ಕೆ ದಾರಿ ಇಲ್ರಿ. ಎತ್ತಿನಲ್ಲಿ ಹಿಂದೆ ಮುಂದೆ ತಿರುಗಾಡ್ತೀವ್ರಿ. ದನ ಕರ ಒತ್ತೇವ, ಯಾರಿಗೆಲ್ಲ ಹಿರಿಯಕ್ಕೆ ಬರ್ತಾವ ಮುಂದವ. ಆದ್ರ ಹಂಗಾಗಿ ಸಿಂದ ಇಲ್ಲಿ ಭಾಳ ತೊಂದರೆ ಅದ್ರಿ. ನಿಂದ ಹೆಸರು? ನಮ್ಮ ಹೆಸರು ಹೊನ್ನಪ್ಪ ರೀ. ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿರ್ತಕ್ಕಂಥ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಳಗಡೆ ಏನದ ದನ ಮತ್ತು ಕುರಿ ಸಂತೆ ಗಬ್ಬೆದ್ದು ನಾರುತ್ತಿದ್ದು ಅನೈತಿಕ ಚಟುವಟಿಕೆ ತಾಣ ಆಗಿ ಮಾರ್ಪಟ್ಟಿದೆ. ಕೆಲವು ಹುಡುಕರು ಇಲ್ಲೆಲ್ಲ ಬಂದು ಕುಡಿದು ಬಾಟ್ಲಿಗಳನ್ನು ಹೊಡಾಕೇಸಿ ರೈತರು ಹೆಂಗೆ ತಿರುಗಾಡ್ಬೇಕು, ರೈತರ ದನ ಕರುಗಳು ಹೆಂಗೆ ತಿರುಗಾಡ್ಬೇಕು, ಮತ್ತು ಅಲ್ಲಿ ಇಷ್ಟೆಲ್ಲ ಬಿಸಿಲಿದ್ರು ಕೂಡ ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ. ಅದರಲ್ಲಿ ವಿಶೇಷವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಗಿಡಗಳು ಹಾಕ್ತಕ್ಕಂಥ ಕೆಲಸ ಮಾಡೋದು. ಸಾಕಷ್ಟು ಜಾಗಿದ್ರು ಕೂಡ ಇಲ್ಲೆಲ್ಲ ಜಾಲಿ ಕಂಟಿಗಳು ಬೆಳೆದಾವ. ಅಲ್ಲಿ ಕುಡಿತಕ್ಕಂಥ ನೀರು ಕುಡಿತಕ್ಕಂಥ ತೊಟ್ಟಿಗಳು ಮಾಡ್ಯಾರ, ಮತ್ತು ಗುಮ್ಮಿಗಳು ಕುಡಿಸ್ಯಾರ. ಅದರಲ್ಲಿ ಒಂದು ಹನಿ ನೀರಿಲ್ಲ. ಈ ಟ್ಯಾಂಕ್ ಲಕ್ಷ ಲಕ್ಷ ಖರ್ಚು ಮಾಡಿ ಕೇಸಿ ಸಾರ್ವಜನಿಕರ ತೆರಿಗೆಯಲ್ಲಿ ಕಟ್ಟಿದ್ರು ಕೂಡ ಇದು ಕೂಡ ಚಾಲುವಿಲ್ಲ.
ಇದು ತಕ್ಷಣ ಮುಂದಿನ ಮಂಗಳವಾರ ಬರೋದ್ರೊಳಗೆ ಎಲ್ಲ ಟ್ಯಾಂಕ್ಗಳು ರಿಪೇರಿ ಆಗಬೇಕು, ಸೋರ್ತಕ್ಕಂಥ ಟ್ಯಾಂಕ್ ರಿಕಾರ್ಬೇಕು, ಎಲ್ಲ ಕಡೆಗೆ ನೀರಿನ ವ್ಯವಸ್ಥೆ ಆಗ್ಬೇಕು. ದನಕರುಗಳಿಗೆ ಇಂಥ ಬಿಸಿಲಿನಲ್ಲಿ ನೀರಿಲ್ಲ ಅಂದಾಗ ಜನರಿಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ನಡೆಯೋದೇ ರೈತರಿಗಿಲ್ಲ. ಆಮೇಲೆ ಅಲ್ಲಿ ಆಡು ಕುರಿಗಳ ಸಂತೆ ಆಗ್ತಾವ, ಆ ಸಂತೆ ರೋಡಿಗೆ ನಿಂತು ಮಾರ್ತಾರೆ. ತಕ್ಷಣ ಪೊಲೀಸ್ ಇಲಾಖೆಗೆ ಲೆಟರ್ ಬರೆದು ಕೇಸಿ ಮುಂದಿನ ಸಲ ಅಲ್ಲಿ ಎಲ್ಲ ನಿಂದ್ರಬಾರ್ದು, ಎಲ್ಲ ಒಂದು ಸೈಡಿಗೆ ನಿಂತು ಕೇಸಿ ಮಾರಾಟ ಮಾಡಬೇಕು. ರಸ್ತೆಯಲ್ಲಿ ಗಾಡಿ ನಿಲ್ಲಿಸೋಕ್ಕೆಲ್ಲ ವ್ಯವಸ್ಥೆ ಆಗಬೇಕು. ಅಂಥ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾಡಬೇಕಿಲ್ಲ ಅಂದ್ರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಗೇಟಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿ ವಿರುದ್ಧ ಪ್ರತಿಭಟನೆಗೆ ಎಚ್ಚರಿಕೆ ನೀಡುತ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ಕಚೇರಿಯಲ್ಲಿ ಕೂಡೋದನ್ನು ಬಿಡ್ರಿ. ಡಿ ಸಿ ಅವರೇ, ಎ ಸಿ ರೂಮ್ನಾಗ ಕೂತ್ರೆ ಸಾರ್ವಜನಿಕರ ಸಮಸ್ಯೆ ನಿಮ್ಗೆ ಹೆಂಗೆ ಗೊತ್ತಾಗ್ತಾವ? ಆಕಸ್ಮಿಕ್ಕಿಂತ ಕಲ್ಲ ಕಡೆಗೆ ಭೇಟಿ ನೀಡ್ರಿ. ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಮಂಗಳವಾರ ದಿವಸ ಬಂದು ಕೇಸಿ ರೈತರ ಗೋಳನ್ನು ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಅವ್ರಿಗೆ ಶುದ್ಧ ಕುಡಿಯೋ ನೀರಿಲ್ಲ, ದನ ಕರುಗಳೇ ನೀರಿಲ್ಲ, ಮತ್ತು ಇಲ್ಲಿ ನೆರಳಿನ ವ್ಯವಸ್ಥೆ ಇಲ್ಲ ಅಂದ್ಮ್ಯಾಕ ಈಗ ನಾಳೆ ಎಲ್ಲರೂ ವಯಸ್ಸಾದವ್ರು ವೃದ್ಧರು ಬಂದರೆ ಎಲ್ಲ ಕೈಕಾಲು ಇದೆಲ್ಲ ಯಾವುದೋ ಬಿಸಿಲಿನ ಚಕ್ರ ಬಂದು ಬಿದ್ದರೆ ಏನು ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಮತ್ತು ಇಲ್ಲೆಲ್ಲ ಕಾಕರ ವ್ಯವಸ್ಥೆ ಜಾಸ್ತಿ ಆಗ್ಯದ, ಅದನ್ನೆಲ್ಲ ಕಡಿವಾಣ ಆಗ್ತಕ್ಕಂಥ ಕೆಲಸ ಆಗಬೇಕು. ಅಂದಾಗ ಮಾತ್ರ ರೈತರಿಗೆ ಏನದ, ಬರೀ ರಾಜಕಾರಣಿಗಳು ಅಧಿಕಾರಿಗಳು ರೈತರ ದೇಶದ ಬೆನ್ನೆಲುಬು ಅಂತಾರೆ. ಈ ದೇಶದ ಬೆನ್ನೆಲುಬು ರೈತರ ಬೆನ್ನು ಮುರಿತಕ್ಕಂಥ ಕೆಲಸ ನಡೀತದ. ಕಣ್ಣು ಮುಚ್ಚಿ ಯಾಕೆ ಕುಳಿತೀರಿ? ಇಷ್ಟೆಲ್ಲ ಅವ್ಯವಹಾರ ನಡೆದ, ಅಕ್ರಮ ಚಟುವಟಿಕೆ ನಡೆದ, ಅನೈತಿಕ ಚಟುವಟಿಕೆ ತಾಣ ಆದರೂ ಕೂಡ ಇದನ್ನು ತಕ್ಷಣ ಸರಿಪಡಿಸ್ಬೇಕು. ರೈತರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಎರಡು ತೆಳಗಿನ ಗೇಟು ಮ್ಯಾಲಿನ ಗೇಟು ಎರಡೂ ಮಂಗಳವಾರ ದಿವಸ ಬಂದ್ ಮಾಡಿ ಕೇಸಿ ಪ್ರತಿಭಟನೆ ಮಾಡ್ತೀನಿ. ಅದು ಏನಾಗ್ತದ ನಾನು ನೋಡ್ತೀನಿ.